ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ. ನಿಮಗೆ ನಗು ಬರ್ತಿದೆ ನಿಜವಾಗ್ಲೂ ನಮ್ಗೆ ನಗು ಬರ್ತಿದೆ. ಕೆಲಸ ಮಾಡಿ, ಇಲ್ಲಿ ಮುಂದೆ ಗಡೆ ಒಂದು ಮೆಂಟಲ್ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಡೈರೆಕ್ಟ್ ಹೋಗಿ ಸರ್ ನನ್ನ ತಲೆ ಗುಂಡೆ ಕರೆಕ್ಟ್ ಆಗಿದೆಯಾ ಅಥವಾ ಲೂಸ್ ಆಗಿದೆಯಾ ಅಂತ ತಲೆನ ಚೆಕ್ ಮಾಡಿಸ್ಕೊಂಡು ಮನೆಗೆ ಹೋಗಿ. ಆಗಿರೋದೇ ನಿಮ್ಮಿಂದ ರೀ. ಲೂಸ್ ಆಗಿದ್ದೀನಿ, ಸೈಕ್ ಆಗಿದ್ದೀನಿ. ಸೀರಿಯಸ್ಲಿ ಅಷ್ಟೇನಾ? ನೀವ್ ಹೇಳಿ. ನೋಡಿ, ಈ ಡೈಲಾಗ್ಸ್ ಎಲ್ಲ ನನ್ನ ಹತ್ರ ಬೇಡ, ನಾನು ಇದಕ್ಕೆಲ್ಲ ಬಿಡಲ್ಲ, ಸರಿನಾ? ಸುಮ್ಮನೆ ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ. ರೀ ನನ್ ಮಾತ್ ಕೇಳ್ರಿ, ಸೀರಿಯಸ್ಲಿ. ಎಲ್ಲ ನಿಮ್ಗೆ ಇದೇ ಕೆಲಸನಾ? ಸುಮ್ಮನೆ ಎಲ್ಲ ಹುಡುಗಿರ್ದು ನೋಡ್ಬಿಟ್ಟು ಬಂದು ಪ್ರಪೋಸ್ ಮಾಡೋದು. ಹಂಗಾಗಿರೋ ಲವ್ ಬೆಲೆನೇ ಇರ್ಲಿಲ್ಲ ರೀ. ನೀವೇ ಬೇಕು ಅಂತ ಇಲ್ಲಿ ಪಣ ತೊಟ್ಟು ಬಂದಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾನು ಒಬ್ಬ ಹುಡುಗನ ಇಷ್ಟಪಟ್ಟಿದ್ದೀನಿ, ಬೇಡ ಇಂಥರನೇ ಇನ್ನೊಬ್ಬ ಹುಡುಗನ ಲವ್ ಮಾಡ್ತಿದ್ದೀನಿ, ಅರ್ಥ ಮಾಡ್ಕೊಡಿ. ರೀ ನಿಮ್ ಕಾಲ್ ಕಟ್ಕೋತೀನಿ. ಏನ್ರಿ ಮಾಡ್ತಿದ್ದೀರಾ? ಹೊಡೆದೇ ಬಿಡ್ತೀನಿ ನಾನು, ಎದ್ದೋಗ್ರಿ ಆ ಕಡೆ. ನೀವು ಎದ್ದೋಗಿ. ಏನ್ರಿ ಕೂಲು? ನಾನು ನಿಜ ಓಕೆ ಹೇಳಿ ಆಯ್ತು. ಏನೀಗ ನಿಮ್ ಪ್ರಾಬ್ಲಮ್? ಲವ್ ಮಾಡಲ್ವಾ? ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ? ಕಮಿಟ್ ಆಗಿದ್ರೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ, ಸುಮ್ಮನೆ ಎದ್ದೋಗಿ. ಏನ್ರಿ ಎಲ್ಲ ಡೈಲಾಗ್ ನೀವ್ ಹೊಡಿತೀರಲ್ರಿ? ನಂಗೆ ಮಾತಾಡೋಕೆ ಸ್ವಲ್ಪ ಟೈಮ್ ಕೊಡಿ. ನಾನು ಹೇಳ್ತಿಲ್ವಾ ನಿಮ್ನ ಲವ್ ಮಾಡ್ತಿದ್ದೀನಿ, ಮದುವೆ ಆಗ್ತೀನಿ, ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೀನಿ ಅಂತ. ಏನಕ್ಕಾಗಲ್ಲ? ನನ್ನ ಇಷ್ಟ. ನಿಮ್ ಇಷ್ಟ? ನನ್ನ ಇಷ್ಟ ಆಗಲ್ಲ ರೀ. ಏನ್ ಹಿಂಗಂತಿದ್ದೀರಾ? ನಿಮ್ ಹಿಂದೆನೇ ಹೋಗಿ ಬರ್ತೀನಿ, ನೀವು ನೋಡಲ್ಲ. ಮನೆ ಹತ್ರ ಬರ್ತೀನಿ, ನೋಡಲ್ಲ. ಕಾಲೇಜ್ ಹತ್ರ ಬರ್ತೀನಿ, ಅಲ್ಲೂ ನೋಡಲ್ಲ. ಬಸ್ ಸ್ಟ್ಯಾಂಡ್ ಹತ್ರ ಬರ್ತೀನಿ, ಅಲ್ಲೂ ನೋಡಲ್ಲ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಅವ್ಳಿಗೆ ಇಷ್ಟ ಇಲ್ಲ. ನನಗೆ ಗೊತ್ತು ನೀವು ನೋಡ್ತೀರಾ, ಬಟ್ ನೋಡ್ದಿರೋ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ತೀರಾ. ನನಗೆ ಗೊತ್ತಿಲ್ಲ ರೀ. ಮಾತು ಕೇಳಿದ್ರೆ ನನಗೆ ನಗು ಬರ್ತಿದೆ ನಿಜವಾಗ್ಲೂ ನಮ್ಗೆ ನಗು ಬರ್ತಿದೆ. ನಿಮ್ಗೆಲ್ಲೋ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ. ಒಂದು ಕೆಲಸ ಮಾಡಿ, ಇಲ್ಲಿ ಮುಂದೆ ಗಡೆ ಒಂದು ಮೆಂಟಲ್ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಡೈರೆಕ್ಟ್ ಹೋಗಿ ಸರ್ ನನ್ನ ತಲೆ ಗುಂಡೆ ಕರೆಕ್ಟ್ ಆಗಿದೆಯಾ ಅಥವಾ ಲೂಸ್ ಆಗಿದೆಯಾ ಅಂತ ತಲೆನ ಚೆಕ್ ಮಾಡಿಸ್ಕೊಂಡು ಮನೆಗೆ ಹೋಗಿ. ಆಗಿರೋದೇ ನಿಮ್ಮಿಂದ ರೀ. ಲೂಸ್ ಆಗಿದ್ದೀನಿ, ಸೈಕ್ ಆಗಿದ್ದೀನಿ. ಏನೇಳಿ ಸೈಕ್ ಆಗಿದ್ದೀನಿ, ಫುಲ್ಲು ನಿಮ್ಮಿಂದನೇ ಸೈಕ್ ಆಗಿದ್ದೀನಿ. ನೀವು ಒಬ್ರು ಒಪ್ಕೊಂಡ್ರಿ. ಇವಾಗ ನನ್ನ ಲೈಫಲ್ಲಿ ಖುಷಿ ಇರುತ್ತೆ. ನನಗೆ ಮಾಡೋಕ್ಕೆ ತುಂಬ ಕೆಲಸಗಳಿದ್ದಾವೆ. ನಿಮ್ಮ ಹತ್ರ ಇಲ್ಲಿ ಅರ್ಟೆ ಉಟ್ಕೊಂಡು ಕೂತ್ಕೊಳ್ಳೋಷ್ಟು ನನಗೆ ಟೈಮ್ ಇಲ್ಲ. ಓಕೆನಾ? ಪ್ಲೀಸ್ ಗೆಟ್ ಔಟ್. ರೀ ಏನ್ರಿ ಈ ಥರ ಎಲ್ಲ ಅಂತಿದ್ದೀರಾ? ಅಷ್ಟೊಂದು ಮಾತಾಡ್ತಿದ್ರು. ಗೆಟ್ ಔಟ್. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿಪ್ಪ. ಹೋಗಿ. ಎಲ್ಲಿಗೆ ಹೋಗಿ? ಎಲ್ಲಿಗಾದ್ರೂ ಹೋಗಿ. ನನಗೇನು ಕೇಳ್ತೀರಾ? ಹೋಗ್ರಿ. ನನ್ನ ಮಾತು ಕೇಳಿ ಒಂದು ನಿಮಿಷ. ಕೇಳಲ್ವಾ? ಎದ್ದೋಗ್ರಿ. ನೀವು ಒಪ್ಕೊಳ್ಳಲ್ವಾ ಈಗ? ಆಗಲ್ಲ. ನಿಮ್ಮ ಅಪ್ಪಂಗೆ ಫೋನ್ ಮಾಡಿ. ನಾನು ಯಾಕೆ ಮಾಡಬೇಕು? ನೀವು ಹೇಳಿದ್ರಲ್ಲ ನಾವು ಅಪ್ಪಂಗೆ ಕಾಲ್ ಮಾಡ್ತೀನಿ ಅಂತ. ನಾನು ಮಾತಾಡ್ತೀನಿ. ನಾನು ಮಾಡಲ್ಲ ಇವಾಗ. ನಾನೇ ಮಾಡ್ಲಾ? ನಾನೇ ಮಾಡ್ಲಾ? ಯಾಕೆ ಮಾಡ್ತೀರಾ? ನಮ್ಮ ಅಪ್ಪಂಗೆ ಹೇಳಿ ನಾನು ಲವ್ ಮಾಡ್ತಿಲ್ಲ ಅಂತ ಹೇಳ್ಬಿಡಿ ಒಂದ್ಸಲ. ಮಾಡ್ಕೊಡ್ಲಾ? ಹೇಳಿ, ನಂಬರ್ ಹೇಳಿ. ನಾನೇ ಕೇಳಬೇಕು? ನಮ್ಮ ಅಮ್ಮಂಗೆ ನಾನು ಮಾಡ್ಕೊಡ್ತೀನಿ, ಹೇಳಿ. ಹಂಗಾದ್ರೆ ನೀನು ಲವ್ ಮಾಡೋ ವಿಷಯ ನಿಮ್ಮ ಅಪ್ಪಂಗೆ ಹೇಳ್ತೀನಿ ಅಂದೆ. ನಾನು ಲವ್ ಮಾಡೋ ವಿಷಯ ಮಾಡಲ್ಲ ಅಂತ ಹೇಳಿ ನಮ್ಮ ಅಮ್ಮಂಗೆ ಹೇಳ್ಕೊಳ್ಳಿ. ನನಗೆ ಏನಂತ ನೀವ್ ಹೇಳ್ರಿ. ನೀವೇನಂದ್ರಿ? ನಮ್ಮ ಅಪ್ಪಂಗೆ ಹೇಳ್ತೀನಿ. ಆಗಲ್ಲ. ಸುಮ್ಮನೆ ಲವ್ ಮಾಡಲ್ಲ ಅಂತ ನಮ್ಮ ಅಮ್ಮಂಗೆ ಹೇಳಿ. ಮತ್ತೆ ನಾನು ಸುಮ್ಮನೆ ತಲೆ ಕೆಡಿಸ್ಬಿಡಿ. ನೀವು ಸುಮ್ಮನೆ ಎದ್ದೋಗಿ. ರೀ ಏನು ಈ ಥರ ಎಲ್ಲ ಅಂತಿದ್ರೆ ಇಷ್ಟು ರಿಕ್ವೆಸ್ಟ್ ಮಾಡಿದ್ರು ಆಗಲ್ಲ. ಏನಾಗಲ್ಲ? ಈಗಲೇ ಮದುವೆಗನ ಬಂದಿರ್ಬೇಕಾರೆ ಏನ್ ಮಾತಾಡ್ತಿದ್ದೀರಾ ನೀವು? ಬನ್ರಿ. ಅದೇನ್ ಅನ್ಕೊಂಡಿದ್ದೀರಾ ನೀವು? ನನ್ನ ಅರ್ಥ ಮಾಡ್ಕೊಳಲ್ಲ ನೀವು. ಏನ್ ಅನ್ಕೊಂಡಿದ್ದೀರಾ? ನನ್ನ ದೇವತೆ. ಪ್ಲೀಸ್ ಪಿಕಪ್ ಲೈನ್ಗೆಲ್ಲ ನಾನು ಬಿಡಲ್ಲ ರೀ. ಸುಮ್ಮನೆ ಹೋಗಿ ಏನ್ ಸರ್ ರೀ. ಪ್ಲೀಸ್ ರೀ, ಹೋಗ್ಬಿಡಿ. ಎದ್ದು ನಕ್ಷತ್ರ ರೀ ನೀವು, ಅರ್ಥ ಮಾಡ್ಕೊಳ್ಳಿ. ಹೋಗಿ. ನಾನು ದೇವಸ್ಥಾನಕ್ಕೆ ಹೋಗಲ್ಲ, ಗೊತ್ತಾ? ಅಲ್ಲಿ ಆಕಾಶದಲ್ಲಿ ನಕ್ಷತ್ರ ಒಂದೇ ತುಂಬಾ ನಕ್ಷತ್ರಗಳಿರುತ್ತೆ, ಅದ್ರಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ. ಅಷ್ಟು ನಕ್ಷತ್ರದಲ್ಲಿ ಒಂದೇ ಒಂದು ಬ್ರೈಟ್ ಆಗಿ ಕಾಣಿಸುತ್ತೆ, ಗೊತ್ತಾ? ನಕ್ಷತ್ರ. ಆ ನಕ್ಷತ್ರನೇ ನೀವು ರೀ. ಹೇಳಿ ಇನ್ನೇನು ರೀ ನೀವು. ಭೂಮಿ ಮೇಲೆ ಇರೋದೇ ಎಷ್ಟು ಖುಷಿ ಅಂದ್ರೆ, ಪುಣ್ಯ ಆದ್ರೆ ಮೇಲಿರಪ್ಪ ಇಲ್ಲಿಗೆ ಬಂದಿದ್ದೀರಲ್ಲ. ಅಯ್ಯೋ ನೀವೆಲ್ಲ ಡೈಲಾಗ್ ಕೊಟ್ಟರು ಬಿಡೋದಿಲ್ಲ ರೀ. ನೀವು ಎಷ್ಟೇ ಈ ತರ ನಾಟಕ ಮಾಡಿದ್ರು ನನ್ನ ಹತ್ರ ನಾನು ಬಿಡಲ್ಲ ಅಂತ ಅನಿಸ್ತೈತಾ? ಸುಮ್ಮನೆ ಒಂದು 20 ರೂಪೀಸ್ ಬ್ಯಾಂಡೇಜ್ ತಗೊಂಡು ಕಟ್ಕೊ ಬಂದ್ಬಿಟ್ರೆ ಬಿದ್ಬಿಡ್ತೀನಿ ಅಂತ ಹೆಂಗ್ರಿ ನಿನ್ನೆ ನಿಮ್ ನೋಡಕ್ ಬಂದಾಗ್ಲೇ ಬಿದ್ದಿದ್ ಕಣ್ರಿ, ಅರ್ಥ ಮಾಡ್ಕೊಳ್ರಿ. ಎಲ್ರಿ ಚರಂಡಿಲ್ ಬಿದ್ರಾ? ಚರಂಡಿಲಲ್ಲ, ಬಾವಿ ಒಳಗಡೆ ಬಿದ್ಬಿಟ್ರ. ನಿಮ್ ಮನೆ ಬ್ಯಾಕ್ ಸೈಡ್ ಇದೆ ಗೊತ್ತಾ? ಅಲ್ಲಿ ಕಿಟಕಿ ಹತ್ರ ನೀನ್ ಮಲ್ತಿದ್ದಲ್ಲ ರೂಮು, ಆ ರೂಮಲ್ಲಿ ನಾನು ನೋಡ್ತಿದ್ದೆ ನೀನ್ ಏನ್ ಮಾಡ್ತಿದ್ದೆ ಅಂತ. ಆವಾಗ ನೋಡ್ತಿರೋ ಟೈಮಲ್ಲಿ ನಾಯಿ ಬಂದ್ಬಿಡ್ತಾ, ಆ ನಾಯಿ ಅಟ್ಟಾಡ್ಸ್ಬಿಡ್ತಾ ಹೋಗ್ತಿದ್ನ, ಅಲ್ಲಿ ಬಂದು ಬಿದ್ಬಿಟ್ಟೆ. ನೋಡಿ, ನಾಯಿಗೂ ಇಷ್ಟ ಇಲ್ಲ ನೀವಂದ್ರೆ. ನಮ್ಮನೆ ನಾಯಿಗೂ ಇಷ್ಟ ಇಲ್ಲ, ಅದೇ ನಮ್ಮನೆ ನಾಯಿಗೂ ಕೂಡ ಇಷ್ಟ ಇಲ್ಲ. ಮನೆ ನಾಯಿಗೆ 2 ರೂಪಾಯಿ ಬಿಸ್ಕೆಟ್ ಹಾಕ್ಬಿಟ್ರು ಸರಿ, ಅದೇ ನನ್ನ ಜೊತೆ ಬಂದ್ಬಿಡ್ತದೆ, ನಮ್ಮ ಮನೆಗೆ ಬಂದ್ಬಿಡ್ತದೆ ಗೊತ್ತಾ? 2 ರೂಪೀಸ್ ಪರ್ಲೀಜಿ. ನಿಮ್ದು ಮಾತು ಜಾಸ್ತಿ ಆಗ್ತಾ ಇದೆ.
ಏನ್ ಜಾಸ್ತಿ ಆಗ್ತಾ ಇದೆ? ನಿಮ್ಗೂ ಜಾಸ್ತಿ ಆಗ್ತಿದೆ ಏನಾಗ್ತೈತೆ ಮಾತಾಡ್ತಾರೆ. ನಾನು ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋದ್ರೆ ನಿಮ್ಗೂ ಒಳ್ಳೇದು ನನ್ಗೂ ಒಳ್ಳೇದು. ಈಗ ನಮ್ಮ ಡ್ಯಾಡಿಗೆ ಕಾಲ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತ ಅಂದ್ರೆ ಮುಂದೆ ಮದುವೆ ಆಗೋಣ ಅಂತ ಬೇಡ, ಸುಮ್ಮನೆ ಇದ್ಬಿಡಿ, ಮತ್ತೆ ಸುಮ್ಮನೆ ಇದ್ಬಿಡಿ. ರೀ ಏನ್ರಿ ಈ ತರ ಎಲ್ಲ ಹರ್ಟ್ ಮಾಡ್ತೀರಾ? ಮೊದ್ಲೇ ನೋವಲ್ಲಿದ್ದೀನಿ. ಹಿಂಗೆ ನಾನು ಈ ನೋವು ಅದಕ್ಕೆ ಬೇಡ ಅಂತಿರೋದು. ನಾನು ಏನಕ್ಕೆ ಒಪ್ಕೊಂಡ್ರೆ ಲೈಫಲ್ಲಿ ಖುಷಿಯಾಗಿರ್ಬೋದಲ್ಲ? ನಾನು ಆಗಲ್ಲ ಆಗಲ್ಲ ಫ್ಯಾಮಿಲಿ ಮೆಂಬರ್. ಇಲ್ಲ ಆಗಲ್ಲ 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 ಆಗಲ್ಲ. ಇವಾಗ ನಮ್ಮ ಡ್ಯಾಡಿಗೆ ಕಾಲ್ ಮಾಡ್ಲಾ? ನೋಡುವ ನಿಮ್ಮ ಅಪ್ಪಂಗೂ ಇಷ್ಟ ಇಲ್ಲ ಪಾಪ ಇಷ್ಟೊತ್ತಲ್ಲಿ ರಿಸೀವ್ ಮಾಡಕ್ಕೆ. ಏನೋ ಮಾತಾಡ್ತಾವ್ರೆ ಕಷ್ಟ ಸುಖ ಅನ್ಕೊಂಡು ಎತ್ತಿ. ಹಲೋ ಅಪ್ಪ, ಎಲ್ಲಿದ್ದೀರಾ? ಅದು ನನ್ನ ತುಂಬ ದಿವಸದಿಂದ ಒಬ್ಬ ನನ್ನ ಹಿಂದೆ ಬಿದ್ದು ತುಂಬ ಟಾರ್ಚರ್ ಕೊಡ್ತಿದ್ದಾನೆ. ಇವತ್ತು ನಾನು ಪಾರ್ಕಲ್ಲಿ ಒಬ್ಬಳೇ ಕೂತಿದ್ದೆ, ಇಲ್ಲಿ ಬಂದು ಒಳ್ಳೆ ಪೊರ್ಕಿ ಥರ ಆಡ್ತಾವನೆ. ನೀವು ಬರೋಕ್ಕಾಗುತ್ತಾ ಏನು ಅಂತ ಇಲ್ಲಿಗೆ ಬರ್ತೀರಾ? ಸರಿ ಬನ್ನಿ. ಬರ್ತಿದ್ದಾರೆ. ನಿಮ್ಮ ಅಪ್ಪ ಬಂದು ಏನು ಮಾಡ್ತಾರೆ? ನಾನೇ ಒಪ್ಪಿಸ್ತೀನಲ್ಲ ನಿಮ್ಮ ಅಪ್ಪಂಗೆ ಆಲ್ರೆಡಿ ನನ್ಗೆ ಇರಿ ಬರ್ತಿದ್ದಾರೆ, ವೇಟ್ ಮಾಡ್ತೀವಿ. ಆಯ್ತು, ಇಷ್ಟು ದಿನಾನೇ ಕಾದಿದ್ದೀನಿ, ಇನ್ನು 5 ನಿಮಿಷ ಕಾಯೋಕ್ಕಾಗಲ್ವಾ ನನಗೆ? ಬರಲ್ಲ ಬಿಡ್ರಿ ನಿಮ್ಮಪ್ಪ. ನನ್ಗೆ ಪ್ರ್ಯಾಂಕ್ ಮಾಡ್ತಿದ್ದೀರಾ ನೀವು? ಯಾಕೆ? ಯಾವ ಪ್ರ್ಯಾಂಕ್ ರೀ? ಮಾಡ್ತಿದ್ದೀರಾ? ಪ್ರ್ಯಾಂಕ್ ಮಾಡಾಗಿದ್ರೆ ನಾನೇ ಇಲ್ಲಿ ಬಂದು ಮಾತಾಡ್ತಿದ್ದೆ, ನಿಮಗೆ ಪ್ರಪೋಸ್ ಮಾಡ್ತಿದ್ದೆ. ಮತ್ತೆ ಅವತ್ತೆಲ್ಲ ಮಾತಾಡ್ಕೋದಿತ್ತಲ್ಲ, ನೀವು ಇವತ್ತೇನೋ ಕಿಲ್ ಬಂದಿದ್ದೀರಾ? ಅವತ್ತಿಂದ ರಿಸ್ಕ್ ತಗೊಂಡೆ, ಬಟ್ ಇವಾಗ ಆಗ್ತಿಲ್ಲ, ತಡ್ಕೊಳಕ್ಕಾಗ್ತಿಲ್ಲ ಮನಸ್ಸಲ್ಲಿ. ಅದಕ್ಕೆ ಹೇಳ್ತಿರೋದ್ರಿ ಈ ಮಾತಿಗೆ ನಗ್ತೀನಿ ಹೊರತು ಸುಮ್ಮನೆ ನಾನು ನಿಮ್ಗೆ ಬಿಡಲ್ಲ. ಸುಮ್ಮನೆ ಹೋಗ್ರಿ. ಏನಕ್ಕೆ ಬಿಡಲ್ಲ, ಬಿಡಲೇಬೇಕು. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ನಂಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ. ಮದುವೆ ಫಿಕ್ಸ್ ಆಗೈತೆ? ಹೌದು. ಯಾರ ಜೊತೆ? ನನ್ನ ಜೊತೆನಾ? ಹೇಳ್ಬಿಟ್ರ ಮನೇಲಿ ಈಗ ಅಪ್ಪಂಗೆ ಮದುವೆ ಫಿಕ್ಸ್ ಮಾಡ್ಕೊಬಿಡಿ ಅಂತ? ನಿಮ್ ಜೊತೆನಾ? ಥ್ಯಾಂಕ್ ಯು ರೀ. ನಾನು ನಿಮ್ ಜೊತೆನಾ? ಕನ್ಸು, ನೀವು ಏನೋ ಕನ್ಸು ಕಾಣ್ತಿದ್ದೀರಾ ಅಂತ ಅನ್ಸುತ್ತೆ. ಕನ್ಸಿಂದ ಸ್ವಲ್ಪ ಆಚೆ ಬನ್ನಿ. ಕನಸು ಕಾಣ್ರೆ ಕಣ್ರಿ ಮುಂದೆ ಜೀವನ ಅರ್ಥ ಆಗೋದು. ಕನ್ಸಿಂದ ಫಸ್ಟ್ ಆಚೆ ಬನ್ರಿ. ನಾನ್ ಮದ್ವೆ ಆಗ್ತೀರಿ ನನ್ನ ಹುಡುಗ ಜೊತೆ, ನಿಮ್ ಜೊತೆ ಅಲ್ಲ.